ನಿಮ್ಗೂ ಇವ್ರಿಗೂ ಏನು ಅಣ್ಣ ತಮ್ಮ ಅವ್ರ ಅಣ್ಣ ತಮ್ಮ. ಓಕೆ, ನಿಮ್ಗೂ ಕೆಳದಿ ಅರಸರಿಗೂ ಏನ್ ಯಾವ ರೀತಿ ಕನೆಕ್ಟಿವಿಟಿ ಆಗುತ್ತೆ? ಇಲ್ಲಿ ಕನೆಕ್ಟಿವಿಟಿ ಅಂದರೆ ಮೊದಲಿಂದನೂ ಬಂದಿರ್ತಕ್ಕಂಥ ನಾವು ಮೂಲ ಇಲ್ಲೇ ಇದ್ದವರು. ಅಂದರೆ ಇದನ್ನು ಈ ಮನೆಯನ್ನು ಕೆಳದಿ ಅರಸರ ನಂತರ ಬಳುವಳಿಯಾಗಿ ಉಂಬಳಿಯಾಗಿ ಕೊಟ್ಟಿರಬೇಕು ನಮ್ಮ ಪೂರ್ವಜರಿಗೆ. ಅಲ್ಲಿಂದ ನಮ್ಮ ಇದರಲ್ಲೇ ಇದೆ, ನಮ್ಮ ಸುಪರ್ದಿಲ್ಲೇ ಇದೆ. ನಾವು ಇದನ್ನು ಮನೆ ಇದು ದಾಖಲೆಗಳೆಲ್ಲ ನಮ್ಮ ಹೆಸರಿಗೆ. ನಿಮ್ಮ ಹೆಸರಲ್ಲೇ ಇದೆ. ನಿಮ್ಗೆ ಯಾವ ಮನೆತನ ಅಂತ ಕರೀತಾರೆ? ಅರಮನೆ ಕೊಪ್ಪ ಮನೆತನ ಅಂತೇಳಿ ಕರೀತಾರೆ. ಓ, ಹೆಸರೇ ಅರಮನೆ ಕೊಪ್ಪ ಮನೆತನ ಅಂತಲೇ. ಓಕೆ. ಮುಂಚೆ ಎಷ್ಟು ಎಕರೆ ಜಮೀನು ಇತ್ತು, ಇವಾಗ ಎಷ್ಟು ಎಕರೆ ಜಮೀನು ಇದೆ? ಇಲ್ಲ, ಮುಂಚೆ ಒಂದು 100 ಎಕರೆ ಜಮೀನು ಇತ್ತು. ಇಲ್ಲಿ ಶರಾವತಿ ಮುಳುಗಡೆಯಿಂದ ನಮ್ಮ ಇದು ಫುಲ್ ಇದಾಯಿತು, ಮುಳುಗಡೆ ಆಗಿ ಜಮೀನೆಲ್ಲ ಮುಳುಗಡೆ ಆಗಿ ಹೋಯ್ತು. ನಂತರ ಈಗ ಒಂದು 5-6 ಎಕರೆ ಜಮೀನು ಉಳ್ಕೊಂಡಿದೆ ಅಷ್ಟೇ. ಓಕೆ. ಶಿವಾಜಿ ಮಗ ಇಲ್ಲಿಗೆ ಬಂದಿದ್ರು ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮಗೆ ಇಲ್ಲಿ ಶಂಕರನಾರಾಯಣ ಅವರಲ್ಲ, ಹಾಂ, ಅವ್ರು ನಗರದವರು. ಅವರು ಇದು ಮಾಡ್ಬೇಕಾದ್ರೆ ಇವ್ರು ಅಂಬರಾಯ ಮಠ ಅವ್ರನ್ನ ಕರ್ಕೊಂಬಂದು ನಮಗೆ ಗೊತ್ತಾಯ್ತು. ಅಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ತಾತ ಅವರಿಗೆಲ್ಲ ಅಂದ್ರೆ ಗೊತ್ತಿತ್ತು. ಕೆಲವೊಂದಿಷ್ಟು ವಿಚಾರಗಳು ಯಾವುದೇ ನಮಗೆ ಏನಾಗಿದೆ ಅಂದ್ರೆ 1971ರಲ್ಲಿ ಮನೆಗೆ ಬೆಂಕಿ ಬಿದ್ದು ದಾಖಲಾತಿಗಳೆಲ್ಲ ಸುಟ್ಟೋಗಿಬಿಟ್ಟಿದ್ದಾವೆ. ತುಂಬ ದಾಖಲಾತಿಗಳಿದ್ದು ಮೇಲೆ ನಮ್ಮ ಮೇಲುಪ್ಪರಿಗೆ ಮೇಲೆ ಇದ್ರ ಬಾಕ್ಸಲ್ಲಿ ತುಂಬ ಒಂದು ದೊಡ್ಡ ಕುಟುಂಬ ಆಗಿತ್ತು. ಈ ಮೈಸೂರು ಮಹಾರಾಜರು ಸಮೇತ ಈ ಮನೆಯಲ್ಲಿ ಒಂದಿನ ಕೊಲ್ಲೂರಿಗೆ ಹೋಗ್ಬೇಕಾದ್ರೆ ಸ್ಟೇ ಮಾಡಿ ಹೋಗಿರ್ತಕ್ಕಂಥ ದೊಡ್ಡ ಕುಟುಂಬ, ದೊಡ್ಡ ಮನೆ. ಈ ಅಂಗಳ ಪೂರ ಮನೆ ಆಗೇ ಇತ್ತು. ಈ ಭವಂತಿ ಮನೆ ಅಂತಾರೆ ಆ ರೀತಿ. ಇಲ್ಲಿ ಮಧ್ಯ ಅಂಗಳ ಸುತ್ತಲೂ ಮನೆ. ಪೂರ ತುಂಬ ದೊಡ್ಡ 28 ಅಂಕಣದ ಮನೆ ಆಗಿತ್ತು. ಈಗ ಮುಂದ್ಗಡೆದೆಲ್ಲ ಹೋಗಿ 71ರಲ್ಲಿ ಬೆಂಕಿ ಬಿದ್ದಿರೋದು ಸುಟ್ಟೋಗಿ ಇದಾಗಿ ಈಗ ಮಧ್ಯದ ಮನೆ ಮಾತ್ರ ಉಳ್ಕೊಂಡಿದೆ. ಇವಾಗ ಅಂಬರಾಯ ಮಠ ಅವ್ರು ಬಂದಾಗ್ಲೇ ನಿಮಗೆ ಗೊತ್ತಾಗಿದ್ದು, ಅವ್ರ ಟೀಮ್ ಬಂದಾಗ ನಿಮ್ಗೆ ಅವಾಗ ಅಂದಾಜು ಎಷ್ಟು ವರ್ಷ ಆಗಿತ್ತು? ನಮಗೆ ಅವಾಗ ಎಷ್ಟು 18 ಏನೋ ಆಗಿತ್ತು. ಓಕೆ. ನೀವು ಕತೆನ ಕೇಳಿದ್ರಿ ಅವ್ರ ಜೊತೆ ಎಲ್ಲ? ಹೌದಾ, ಹೀಗಿತ್ತ ಅಂತ ಎಲ್ಲ ಹೇಳಿ ಕೇಳಿದ ತಕ್ಷಣ ನಿಮ್ಗೆ ಫಸ್ಟ್ ಹೇಗೆ ಅನ್ನಿಸ್ತು? ಇಲ್ಲ, ಸ್ವಲ್ಪ ಇದು ಅನ್ನಿಸ್ತು ನಮಗೆ. ಅಂದರೆ ರೋಮಾಂಚನ ಆಯಿತು. ಏನಪ್ಪ ಇದು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರಲ್ಲ ಅಂತ. ಅದಕ್ಕೂ ಸರಿಯಾಗಿ ಮನೆಯನ್ನು ನಮಗೆ, ಯಾಕೆಂದರೆ ನಮ್ಮ ಅಜ್ಜ ಮುತ್ತಜ್ಜ ಯಾರಿಗೂ ಗೊತ್ತಿಲ್ಲ ಈ ಮನೆ ಕಟ್ಸಿರೋದು. ಹಾಗಾಗಿ ಇರ್ಬೋದು ಅಂತ ಅನಿಸಿತ್ತು. ಇಲ್ಲಿ ವ್ಯವಸ್ಥೆಗಳು, ಇಲ್ಲಿ ಇದು, ಆಮೇಲೆ ನಮ್ಮ ಮನೇಲಿ ಇರ್ತಕ್ಕಂಥ ಹಳೆ ಕುದುರೆ ಗಾಡಿ ಸಾಮಾನು ಇರ್ಬೋದು. ಇಲ್ಲಿ ಮನೆ ಸುತ್ತಲೂ ಪೆರಂಗಿಗಳೆಲ್ಲ ಇದ್ವು. ನಾವು ಧರ್ಮಸ್ಥಳ ಇದಕ್ಕೆ ಕೊಟ್ವಿ, ಧರ್ಮಸ್ಥಳ ಮ್ಯೂಸಿಯಂಗೆ ಕೊಟ್ಟಿದ್ದೀವಿ. ಹಾಗಾಗಿ ಅದೆಲ್ಲ ಇರೋದ್ರಿಂದ ಇರ್ಬೋದು ಅಂತ ಅನ್ನಿಸ್ತು ನಮಗೂ.